ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಆರ್ ಜಿ ಯೂಟ್ಯೂಬ್ ಚಾನಲ್. ಎಸ್, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾದ ಟ್ರೈಲರ್ ನೋಡ್ಕೊಂಬಂದೆ. ಟೈಟಲ್ ಹಾಗೂ ತಮ್ಮಲ್ಲಿ ನೋಡಿ ನಿಮಗೆಲ್ಲ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಎಸ್, ವಿನಯ್ ರಾಜ್ಕುಮಾರ್ ಸರ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಪೇ ಸಿನಿಮಾದ ಟ್ರೈಲರ್ ನೋಡ್ಕೊಂಬಂದೆ. ಅದರಲ್ಲಿ ಕಷ್ಟ ಆಯಿತು ಅನ್ನೋ ಮಾತೇ ಬರಲ್ಲ. ಆ ರೀತಿ ಆ ಕ್ವಾಲಿಟಿ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾನು ಕನ್ನಡ ಸಿನಿಮಾ ಟ್ರೈಲರ್ ನೋಡ್ತಾ ಇದ್ದೀನಾ ಅಥವಾ ಬೇರೆ ಯಾವುದಾದ್ರೂ ಭಾಷೆದು ನೋಡ್ತಾ ಇದ್ದೀನಾ ಅಂತ ಒಂದು ಸೆಕೆಂಡ್ ಶಾಕ್ ಆದೆ ನಾನು. ಸೀರಿಯಸ್ಲಿ ಆ ಕ್ವಾಲಿಟಿ ನೋಡಿ ನನಗಂತೂ ಯಾವಾಗ ಸಿನಿಮಾ ರಿಲೀಸ್ ಆಗುತ್ತೋ ಅಂತ ಕಾಯ್ತಾ ಇದ್ದೆ. ಆಲ್ರೆಡಿ ಮುಂಚೆನೇ ಅನೌನ್ಸ್ ಮಾಡಿದರು, ಆಗಸ್ಟ್ 30ನೇ ತಾರೀಕು ಅಂತ ಹೇಳ್ಬಿಟ್ಟು. ಇನ್ನೇನು ಒಂದು ವಾರ ಅಷ್ಟೇ ಬಾಕಿ ಇದೆ ಸಿನಿಮಾಗೆ. ಸಾಂಗ್ಸ್ಗಳು ಕೂಡ ಸಖತ್ತಾಗಿ ಸದ್ದು ಮಾಡ್ತಾ ಇದ್ದಾವೆ. ಅದರಲ್ಲಿ ರೀಸೆಂಟ್ಲಿ ಬಿಟ್ಟಂಥ ಸಾಂಗ್ ಕೂಡ ಒಂದು ರೇಂಜಲ್ಲಿ ಚೆನ್ನಾಗಿತ್ತು. ಇದೇನು ಗುರು ಸಾಂಗ್ ಈ ರೀತಿ ಇದೆ ಅಂತ ಅಂದ್ಕೊಂಡೆ ನಾನು. ಅದಾಗಿ ಸ್ವಲ್ಪ ದಿನ ಕಳೀತು ಅಷ್ಟೇ. ಜಸ್ಟ್ ಒಂದು ವೀಕ್ ಅಥವಾ ಒಂದು 8 to 10 days ಗ್ಯಾಪಲ್ಲಿ ಟ್ರೈಲರ್ ಬಿಟ್ಟಿದ್ದಾರೆ. ಟ್ರೈಲರ್ ಲಾಂಚ್ ಕೂಡ ನಿನ್ನೆ ಸಖತ್ತಾಗಿ ಗ್ರ್ಯಾಂಡಾಗಿ ಮಾಡಿದ್ದಾರೆ. ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಈ ಸಿನಿಮಾದ ಟ್ರೈಲರ್ ರಿಲೀಸ್ ಮಾಡಿರೋದು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇಂಥ ಒಳ್ಳೆಯ ಪ್ರತಿಭೆಗಳಿಗೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಯಾವಾಗಲೂ ಬೆನ್ನೆಲುಬಾಗಿರ್ತಾರೆ. ಒಳ್ಳೆ ಪ್ರತಿಭೆ ಅಂತ ಹೇಳಿದ್ದು ನಾನು ಡೈರೆಕ್ಟ್ರ್ ಅವ್ರಿಗೆ ಹೇಳ್ತಿರೋದು. ಯಾಕಪ್ಪ ಅಂದರೆ ಡೈರೆಕ್ಟ್ರು ಒಂದೊಳ್ಳೆ ಕತೆ ಮಾಡಿಕೊಂಡು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಕಾಯ್ತಾ ಇರ್ತಾರೆ. ಆದರೆ ಅವರಿಗೆ ತಕ್ಕನಾದ ಹೀರೋ ಸಿಗೋಲ್ಲ. ಯಾಕಪ್ಪ ಅಂದರೆ ಹೊಸಬ್ರು ಡೈರೆಕ್ಟ್ರು ಬಂದರೆ ಈಗ ಆಲ್ರೆಡಿ ಸ್ಟ್ಯಾಂಡ್ ಆಗಿರೋ ಹೀರೋಗಳು ಯಾರು ಅಷ್ಟು ಬೇಗ ಒಪ್ಕೊಳಲ್ಲ. ನಮ್ಮ ಕನ್ನಡ ಸಿನಿಮಾದಲ್ಲಿ ಹೇಳ್ತಿರೋದು ಅದನ್ನೇ. ನಮ್ಮ ಸುದೀಪ್ ಸರ್ ಅವರು ಕೂಡ ನಿನ್ನೆ ಹೇಳಿದರು, ಹೊಸಬ್ರಿಗೆ ಯಾವತ್ತೂ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸುದೀಪ್ ಸರು ಕೂಡ ಒಂದು ಸಿನಿಮಾ ನೋಡಿ ನೆಕ್ಸ್ಟ್ ಸಿನಿಮಾಗಳಿಗೆಲ್ಲ ಒಪ್ಕೊತಾ ಇರ್ತಾರೆ. ಆ ಸುದೀಪ್ ಬೇಡ ಈಗ ಸದ್ಯಕ್ಕೆ. ನಾನು ಸಿನಿಮಾ ಟ್ರೈಲರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸುದೀಪ್ ಸರ್ ಬಗ್ಗೆ ಇನ್ನೊಂದು ವೀಡಿಯೋದಲ್ಲಿ ಮಾತಾಡೋಣ ಅಂತ ಹೇಳ್ತಾ, ಈಗ ಟ್ರೈಲರ್ ಬಗ್ಗೆ ಬರೋದಾದರೆ ಒಂದು ರಾ ಕಂಟೆಂಟ್ ಇರೋ ಸಿನಿಮಾ ಗುರು ಇದು. ಪಕ್ಕಾ ರಾ ಕಂಟೆಂಟು, 18+ ಓನ್ಲಿ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗೇ ತೋರಿಸ್ಬಿಡ್ತಾರೆ. ಇದರಲ್ಲಿ ಧರ್ಮ, ಗುಣ, ರಾಯ, ಪೆಪ್ಪೆ ಅಂತ ಈ 4 ಜನ ಬಗ್ಗೆ ಸುತ್ತೋ ಸಿನಿಮಾ ಅಂತ ನನಗನ್ನಿಸ್ತದೆ. ಯಾಕಪ್ಪ ಅಂದರೆ ವೈಲೆನ್ಷನ್ನು, ರಕ್ತದ ಕಲೆಗಳು, ಆಮೇಲೆ ಬೆಂಕಿ ಸೀನ್ಸ್ಗಳೆಲ್ಲ ನೋಡ್ತಾ ಇದ್ದರೆ ಇದೆಲ್ಲ ಈಗ ಸದ್ಯ ನಡೀತಿರೋ ಸಿಚುವೇಶನ್ ಮೇಲೆ ತೆಗೆದಿರೋ ಸಿನಿಮಾ ಅಂತ ನನಗನ್ನಿಸ್ತಾ ಇದೆ. ನೋಡೋಣ, ಇನ್ನೇನು ಕೆಲವೇ ದಿನಗಳಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಡೈರೆಕ್ಟರ್ ಸರ್ ಹೊಸ್ದಾಗಿ ಸಿನಿಮಾ ಮಾಡಿದ್ದೀರಾ, ಫಸ್ಟ್ ಸಿನಿಮಾ ಅಂತ ನಿಜವಾಗ್ಲೂ ಅನಿಸಲ್ಲ ನನಗೆ. ಆ ರೇಂಜಲ್ಲಿ ಆ ಕೆಲವೊಂದು ಸೀನ್ಸು ಶಾರ್ಟ್ಸ್ ಇಟ್ಟಿದ್ದೀರಲ್ಲ, ಸಖತ್ತಾಗಿ ಮೂಡ್ ಬಂದಿದೆ. ಇದುವರೆಗೂ ಕನ್ನಡ ಸಿನಿಮಾದಲ್ಲಿ ಈ ರೀತಿ ಕ್ವಾಲಿಟಿ ನೋಡಿದ್ವಿ ಬಿಡ್ರಿ, ಆದರೆ ಈ ರೇಂಜಲ್ಲಿ ರಾ ಕಂಟೆಂಟ್ ಇರೋ ಸಿನಿಮಾನ ನೋಡಿರಲಿಲ್ಲ. ನಾನಂತೂ ನೋಡಿರಲಿಲ್ಲಪ್ಪ. ನೀವು ಯಾರಾದರೂ ನೋಡಿದರೆ ಕಾಮೆಂಟ್ ಮಾಡಿ ತಿಳಿಸಿ, ಅಥವಾ ನಿಮಗೆ ಸಿನಿಮಾದ ಟ್ರೈಲರ್ ನೋಡಿ ಏನು ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಟ್ರೈಲರ್ನ ಡೀಪಾಗಿ ನೋಡೋಕ್ಕೆ ಹೋಗಿಲ್ಲ. ಡೀಪಾಗಿ ನೋಡ್ತಾ ಹೋದರೆ ಸಿನಿಮಾ ನೋಡ್ಬೇಕಾದ್ರೆ ಎಡವಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಡೀಪಾಗಿ ಡಿಸ್ಕಷನ್ ಮಾಡೋಕ್ಕೆ ಹೋಗಿಲ್ಲ. ಸಿನಿಮಾ ನೋಡಿದ ಮೇಲೆ ಡೀಪಾಗಿ ಡಿಸ್ಕಷನ್ ಮಾಡ್ತಾನ ಅಂತ ಹೇಳ್ತಾ, ಈ ಸಿನಿಮಾದ ಟ್ರೈಲರ್ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ವಿನಯ್ ರಾಜ್ಕುಮಾರ್ ಸರ್ ಫ್ಯಾನ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.